ಸರ್ ಎಲ್ಲಕ್ಕಿಂತ ಆಶ್ಚರ್ಯ ನೀವು ಅಸ್ಸಾಂಗೆ ಹೋಗಿದ್ದು ಅಲ್ಲಿ ನಿಮಗೆ ಕೈ ಹಿಡಿಲಿಲ್ಲ ಅಂತ ಮತದಾರ. ನೀವೇ ಉಸ್ತುವಾರಿ. ಉಸ್ತುವಾರಿ ಇಲ್ಲ ರೀ, ಅಬ್ಸರ್ವರ್ ಆಗಿದೆ. ಹೌದು. ನನಗೆ ಉಸ್ತುವಾರಿ ನೀವು ಅಲ್ಲೇ ಬೀಡು ಬಿಟ್ಟಿದ್ರಿ, ಹೋಗೋದು ಬರೋದು ಮಾಡ್ತಿದ್ರಿ. ನಮ್ಮ ಡ್ಯೂಟಿ ಪಾರ್ಟಿ ಏನು ಕೆಲಸ ಇರ್ತದೆ ಮಾಡ್ಬೇಕಲ್ಲ. ನಾವು ಇನ್ನೂ ಸ್ವಲ್ಪ ಜಾಸ್ತಿ ಸೀಟ್ನ ನಿರೀಕ್ಷೆ ಮಾಡಿದ್ದು. ಒಂದು 50ವರೆಗೂ ನಾವು ಬರ್ತೀವಿ ಅಂತ ನಮಗೆ ನಿರೀಕ್ಷೆ. ಲೋಕಲ್ ಅವರು 50 ಬಿಡ್ತೀವಿ ಅಂತ ಹೇಳಿದ್ರು. ಅಲ್ಲಿ ಏನು ಮಿಸ್ಟೇಕ್ ಆಯ್ತು? ನೀವು ಅನ್ಕೊಂಡಿದ್ದು ಬೇರೆ ಆದ್ರೂ ಆಗಿದ್ದೇ ಬೇರೆ. ಅಲ್ಲಿ ಡಿಲಿಮಿಟೇಷನ್ ಇದೆಯಲ್ಲ, ಡಿಲಿಮಿಟೇಷನ್ಗೆ ಭಾಳ ಪ್ಲಾನ್ಡ್ ಆಗಿ ಡಿಲಿಮಿಟೇಷನ್ ಮಾಡಿದ್ದಾರೆ. ಎಲ್ಲ ಮೈನಾರಿಟೀಸ್ ಒಂದು ಕಡೆ ಶಿಫ್ಟ್ ಮಾಡಿ ಅವ್ರದ್ದೇ ಆದಂಥ ಸ್ಟ್ರಾಟಜಿ ಮಾಡಿದ್ದಾರೆ. ವೆಸ್ಟ್ ಬೆಂಗಾಲ್ ಏನಾಯ್ತು ಸರ್? ಯಾಕೆ ಸರ್ ವೆಸ್ಟ್ ಬೆಂಗಾಲ್ ಅಫಿಷಿಯಲ್ ಮಿಷನ್ ಇದೆ. ವೆಸ್ಟ್ ಬೆಂಗಾಲ್ ಇದೆ ಎಲೆಕ್ಷನ್ ಮಿಷನ್, ಅಫಿಷಿಯಲ್ ಮಿಷನ್ ಎಷ್ಟು ದುರುಪಯೋಗ ಮಾಡಬೇಕು ಮಾಡಿದ್ದಾರೆ. ಬಟ್ ಇಲ್ಲೆಲ್ಲ ಇತರ ಸ್ಟೇಟ್ಗಳಲ್ಲಿ ಇಲ್ಲದೆ ಇರುವಂತದ್ದು ಯಾಕೆ ವೆಸ್ಟ್ ಬೆಂಗಾಲ್ ಅಲ್ಲಿ ಮಾತ್ರ ಯಾಕೆ ಆ ಎಕ್ಸ್ಪೆಕ್ಟೇಷನ್ ನಿಮಗೆ? ಮಾಡೋದು ಭಾಳ ಪ್ರಯತ್ನ ಮಾಡಿದ್ರು, ಆಗಿಲ್ಲ. ಈಗೆಲ್ಲ ಹಾಕಿ ವೋಟ್ಗಳನ್ನೆಲ್ಲ ಡಿಲೀಟ್ ಮಾಡಿ 2 ಲಕ್ಷಕ್ಕೂ ಹೆಚ್ಚು. ಏನಪ್ಪ? ಹಲೋ, ಹೌದಾ? ಕೆಳಗಡೆ ಹಿಡಿತಾ? ಹಲೋ, ಆಯ್ತು. 8,800 ಚಿಲ್ಲರೆ ನಿಂತಿದೆ. ನಾವು 8,000 ಇನ್ನು 5 ರೌಂಡ್ ಆಗಿದೆ. 8,000 ಆಗಿದೆ ಅಂತ ಡಿವಿಷನ್. 12 ಇತ್ತು ಒಂದು. 8,000. ದಾವಣಗೆರೆನಲ್ಲಿ ಆಲ್ಮೋಸ್ಟ್ 20,000 ರಿಂದ 30,000 ಲೀಡ್ ಬರಬೇಕಾಗಿತ್ತು, ಬಟ್ ಕಡಿಮೆ ಬರ್ತಾ ಇದೆ. ಏನು 20-30,000 ಇವೆಲ್ಲ ಗೊಂದಲಾದ್ಮೇಲೆ 20,000 ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ. ಚುನಾವಣೆ ಕಂಫರ್ಟಬಲ್ ಆಗಿ ಗೆಲ್ತೀವಿ ಅನ್ನೋದು ನಮ್ಮ ವಿಶ್ವಾಸ. ಇವೆಲ್ಲ ನಾನು ಮಾತಾಡಕ್ಕೆ ಹೋಗಲ್ಲ. ಈಗಾಗಲೇ ಬೆಳಗ್ಗೆ CM ಹೇಳಿದ್ದಾರೆ. ನಾನು ಅದ್ರ ಮೇಲೆ ವಾಪಸ್ ಆದಂತ ಎಲ್ಲ ಬೆಳವಣಿಗೆಗಳು ಒಂದ್ ರೀತಿ ಕೈಗನ್ನಡಿ ಅನ್ನಂಗೆ ಕಾಣ್ತದೆ ಸರ್. ಸದ್ಯದ ಲೆಕ್ಕಾಚಾರದ ಪರಿಸ್ಥಿತಿಗಳೆಲ್ಲ ಕೂಡ ಕೈಗನ್ನಡಿ. ಅಂದ್ರೆ ಈಗ ಅಲ್ಪಸಂಖ್ಯಾತ ಮತಗಳು ಸ್ವಲ್ಪ ಕನ್ವರ್ಟ್ ಆಗಿ ರಿಸಲ್ಟ್ ಅಲ್ಲಿ ನೋಡಿದ್ರೆ ನಿಮ್ಗೆ ತಗೊಂಡು ಇದು ಕಾಂಗ್ರೆಸ್ ಪಾರ್ಟಿ ಅನ್ಸುತ್ತೆ. ಈಗ ಸಿಪಿಐ ಏನು ಲೈಟ್ ಆಗಿ ತಗೊಂಡಿಲ್ಲ. ಒಂದು ಪೊಲಿಟಿಕಲ್ ಪಾರ್ಟಿ ಅಲ್ಲ. ಮೈನಾರಿಟೀಸ್ ಸ್ಪೇಸ್ ಸ್ವಲ್ಪ ತಗೊಂಡು ಕೆಲವೊಂದು ನಾಯಕರು ಮುಸ್ಲಿಂ ನಾಯಕರು ಕೆಲಸ ಮಾಡಿಲ್ಲ ಅಂತ ಹೇಳ್ತಾ ಇದ್ರು. ಈ ರಿಸಲ್ಟ್ ಸ್ವಲ್ಪ ಆತರ ಅನ್ಸ್ತಾ ಇದೆ ಸರ್. ಯಾಕಂದ್ರೆ ಒಂದು 15,000. ನಾನೇನು ಮಾತಾಡಲ್ಲ. ಚೀಫ್ ಮಿನಿಸ್ಟರ್ ಅಲ್ಲೇ ಮಾತಾಡಿದೆ, ರಿಪೋರ್ಟ್ಸ್ ಎಲ್ಲ ಬಂದಿದೆ. ಈಗ ಅದನ್ನೆಲ್ಲ ಡಿಸ್ಕಷನ್ ಸ್ಟೇಜ್ಗೆ ನಾನು ತರೋದು ಇಷ್ಟ. ಮುಂದಕ್ಕೆ ಏನಾಗಬೇಕು ಆ ಕೆಲಸ ಮಾಡ್ತೀನಿ. ಆಗು ಹೋಗುವ ಬಗ್ಗೆ ನಾವು ಲೆಕ್ಕಾಚಾರ ಹಾಕ್ತಾರೆ. ದಾವಣಗೆರೆಯಲ್ಲಿ ಬೈ ಚಾನ್ಸ್ ಏನಾದ್ರು ಸರ್ ಕೊನೆ ಹಂತದಲ್ಲಿ ಸೋಲ್ ಏನಾದ್ರು ಆಯ್ತು ಅಂದ್ರೆ ಆವಾಗ ಯಾವ್ದಾದ್ರು ಲೀಡರ್ ಮೇಲೆ ಕ್ರಮ ಆಗ್ಬೋದ? ಸೋಲು ಗೆಲುವು ಎಲ್ಲ ಡಿಫ್ರೆಂಟ್. ಅದೆಲ್ಲ ಪಬ್ಲಿಕ್ ಅಲ್ಲಿ ಮೀಡಿಯಾ ಮುಂದೆ ಮಾತಾಡೋಷ್ಟು ಮೂರ್ಖನಾಗಲ್ಲ. ನನ್ನ ಯಾರೋ ರೋಡಲ್ಲಿ ಏನೋ ನಾಯಿಗಳಿಗೆ ಬಿಸ್ಕೆಟ್ ಹಾಕ್ತಾರಲ್ಲ, ಆ ರೀತಿ ನನಗೆಲ್ಲ ಕ್ವಶನ್ಗಳನ್ನೆಲ್ಲ ಹಾಕಿಸ್ಬೋದು. ಸರ್ ಒಟ್ಟಾರೆ 5 ರಾಜ್ಯದ ಚುನಾವಣೆ ರಾಜ್ಯದ ಉಪಚುನಾವಣೆ ಎಲ್ಲಾ ರಿಸಲ್ಟ್ ರಾಜ್ಯದಲ್ಲಿ ಏನಾದ್ರು ಬೆಳವಣಿಗೆಗಳಿಗೆ ಕಾರಣ ಆಗುತ್ತಾ ಅಥವಾ ಇಲ್ಲಿ ಏನಾದ್ರು ವಿಶೇಷ? ನಮ್ಮ ರಾಜ್ಯಕ್ಕೆ ಏನಾಗಲ್ಲ ಬಿಡಿ. ಕೆಲವೆಲ್ಲ ಬಹಳ ಖುಷಿಯಾಗಿರ್ಬೋದು, ಕೆಲವು ಬೇಜಾರಾಗ್ಬೋದು. ನಮ್ಮ ರಾಜ್ಯದಲ್ಲಿ ಇವೆಲ್ಲ ಡಬಲ್ ಇಂಜಿನ್ ಸರ್ಕಾರ ಇದ್ದವು ಏನು ಮಾಡೋಕ್ಕಾಗಲ್ಲ. ಆಯ್ತು, ನಿನ್ನೆ ವಿಚಾರಕ್ಕೆ ಬರ್ತೀನಿ. ನಿನ್ನೆ ಏನು ಚಿಕ್ಕಮಗಳೂರಿನಲ್ಲಿ ಶೃಂಗೇರಿಯಿಂದ ನಡೆದಿದೆ, ಇಡೀ ದೇಶಕ್ಕೆ ಒಂದು ದೊಡ್ಡ ಮಾದರಿಯಾದಂಥ ಒಂದು ಕ್ರೈಮ್. ಏನು ಕೌಂಟಿಂಗ್ ಬಾಕ್ಸ್ನ ಓಪನ್ ಮಾಡಿದ್ದಾರೆ. ಡಿಕ್ಲೇರ್ ಆಗಿದ್ದಂಥ ಸರಿಯಾಗಿದ್ದಂಥ ಬ್ಯಾಲೆಟ್ ಪೇಪರ್ನ ತೆಗೆದುಕೊಂಡು ಕೆಲವನ್ನ ಉಪಯೋಗಿಸ್ಕೊಂಡು ಆ ವೋಟ್ ಮೇಲೆ ನಮ್ಮ ಕ್ಯಾಂಡಿಡೇಟ್ಗೆ ಬಿದ್ದಂಥ ವೋಟ್ ಮೇಲೆ ವೋಟ್ ಜೊತೆಗೆ ಇನ್ನೊಬ್ಬರಿಗೆ ಮಾರ್ಕ್ ಮಾಡಿದ್ದಾರೆ. ನಿರ್ಭೀತ
ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.